ಫ್ರೆಂಡ್ಸ್, ಇವತ್ತು ಗಣೇಶ ಹಬ್ಬ ಇದೆ ಅಲ್ವಾ, ಹಾಗಾಗಿ ನಾನು ಸ್ವಲ್ಪ ಬೇಗ ಎದ್ದಿದ್ದೆ. ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡೇ ಇದ್ದೀನಿ. ಈಗ ಬೆಳಗ್ಗೆ ಎದ್ಬಿಟ್ಟು ನಾನು ಪೂಜೆ ಮಾಡಿಕೊಂಡೆ. ನಮ್ಮ ಮನೇಲಿ ಗಣೇಶ ಇಡಲ್ಲ, ಬಟ್ ಸಣ್ಣ ವಿಗ್ರಹ ಇದೆ ಅಲ್ವಾ, ಅದಕ್ಕೆ ಪೂಜೆ ಮಾಡಿದ್ದೀನಿ. ಗಣೇಶಂದು ಕರ್ಕೆ ಎಕ್ಕಿ ಹೂವು ಎಲ್ಲ ಇರಿಸ್ಬಿಟ್ಟು, ನಾನು ಹೊರಗಿಂದ ಹೂವು ತರಿಸಲ್ಲ ಫ್ರೆಂಡ್ಸ್. ನಮ್ಮ ಮನೆಯಲ್ಲೇ ಕಾಂಪೌಂಡ್ ಒಳಗಡೆ ಗಿಡ ಹಾಕ್ಕೊಂಡಿದ್ದೀನಿ ನಾನು. ಹಾಗಾಗಿ ಅಲ್ಲಿವೇ ಹರಿದು ಪೂಜೆ ಮಾಡ್ತೀನಿ ಡೈಲಿ ಅಷ್ಟೇ. ಇವತ್ತು ಜಾಸ್ತಿನೇ ಆಗಿದ್ದು. ಮನೆ ಹತ್ರನೇ ಕರ್ಕೆ ಎಕ್ಕಿ ಹೂವು ಎಲ್ಲ ಇದ್ವಲ್ಲ, ಅಲ್ಲೆಲ್ಲ ಹರ್ಕೊಂಬಂದು ಪೂಜೆ ಮಾಡಿದೆ. ಪೂಜೆ ಮಾಡಿ ನಮ್ಮನೆ ದೇವ್ರು ಬಂದು ತುಳಜಾಭವಾನಿ ಫ್ರೆಂಡ್ಸ್. ಈಗ ಏನೇನು ಅಡುಗೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ನಾನೀಗ ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಿ, ಹಾಗೆ ಒಂದು ಸ್ವಲ್ಪ ಪೂರಿ ಮಾಡ್ಕೊಂಡಿದ್ದೀನಿ, ಕಡುಬು ಮಾಡ್ಕೊಂಡಿದ್ದೀನಿ. ಕಡುಬು ಮಾಡಿದ್ದೆ ಸ್ವಲ್ಪ ಹಿಟ್ಟು ಉಳಿದಿತ್ತು, ಹಂಗಾಗಿ ಪೂರಿ ಮಾಡ್ಕೊಂಡಿದ್ದೀನಿ ನಾನು. ಹಂಗೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಕಡೆ ರೈಸ್ ಕೂಡ ಮಾಡ್ಕೊಂಡಿದ್ದೀನಿ. ಬಿಸಿ ಇತ್ತು, ಮುಟ್ಟೋಕ್ಕಾಗ್ತಿರ್ಲಿಲ್ಲ, ಮತ್ತು ಬಟ್ಟೆ ತೊಗೊಂಡು ತೆಗೆದೆ. ಫುಲ್ ಬಿಸಿ ಇದೆ ರೈಸ್. ದೇವರಿಗೆ ಎಡೆ ಕೊಡ್ಬೇಕಂತೇಳಿ ಬೇಗ ಎದ್ದು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನಿವತ್ತು. ಹಾಗೆ ನಾನು ಸ್ವಲ್ಪ ಕಡುಬು ಹೇಗೆ ಮಾಡೋದಂತ ಸ್ವಲ್ಪ ರೆಸಿಪಿ ತೋರಿಸ್ತೀನಿ ಅಷ್ಟೇ, ಈಸಿಯಾಗಿ ಮಾಡ್ಕೋಬೋದು. ಹಾಗಾಗಿ ಹೇಳಿದೆ ನಿಮಗೆ. ನೋಡಿ, ಹೀರೆಕಾಯಿ ಪಲ್ಯ ಮಾಡ್ಕೊಂಡಿದ್ದೀನಲ್ವ, ನೋಡಿದ್ರಾ? ಪೂರಿ, ಹೀರೆಕಾಯಿ ಪಲ್ಯ, ಸಾಂಬಾರು, ಆಮೇಲೆ ರೈಸ್ ಇಷ್ಟು ಮಾಡ್ಕೊಂಡಿದ್ದೆ ನಾನು ದೇವರಿಗೆ. ಈ ಕಡೆ ಬೇಳೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಕಡುಬು ಮಾಡೋಕ್ಕೆ ಹೇಳ್ತಾಯಿದ್ದೀನಿ, ಹೂರಣ ರೆಡಿ ಮಾಡೋಕ್ಕೆ. ಅದಕ್ಕೆ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ನಾನು 2 ವಿಸಿಲ್ ಹೊಡೆಸ್ಕೊಂಡಿದ್ದೀನಿ. ಈ ಥರ ಆಗಿದೆ. ನಾನು ಅದನ್ನೀಗ ನೀರೆಲ್ಲ ಬಸ್ಕೊಂಡಿದ್ದೀನಿ ಒಂದು ಬಟ್ಲಲ್ಲಿ. ಬಸ್ಕೊಂಡು ಅದಕ್ಕೆ ನಾನು ಬೆಲ್ಲನೇ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೆಲ್ಲನ ಕುಟ್ಟಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಬಿಸಿ ಬಿಸಿ ಇದ್ದಾಗ ಹಾಕ್ಕೋಬೇಕು, ಅಂದರೆ ಕರಿಗಿಬಿಡುತ್ತಾ ಬೇಳೆ ಜೊತೆಗೆ ಬೆಲ್ಲ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ ನಾನು. ಇದರೊಳಗೆ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಮಾಡಲಿಲ್ಲ ನಾನು, ಹಂಗೆ ಕುಟ್ಟಿ ಹಾಕ್ಕೊಂಡ್ಬಿಟ್ಟೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲನ ಅದು ಬೇಳೆ ಜೊತೆಗೆ. ಸ್ವಲ್ಪ ಪೀಸ್ ಉಳಿದ್ರೆ ಏನೂ ಆಗೋಲ್ಲ ಫ್ರೆಂಡ್ಸ್. ಮಿಕ್ಸಿಗೆ ಹಾಕ್ಕೊಳ್ತೀವಲ್ಲ, ಎಲ್ಲ ಸಣ್ಣಾಗ್ಬಿಡುತ್ತೆ ಹೂರಣ ಎಲ್ಲ. ಹಾಗಾಗಿ ನೋಡಿ ಕಲಿಸ್ಕೊಂಡಿದ್ದೀನಿ. ಎಲ್ಲರೂ ಹೂರಣ ಆಳಕ್ಕಾಗುತ್ತೆ, ಹಂಗಾಗುತ್ತೆ ಏನೋ ಅಂತಾರೆ. ಇಲ್ಲ, 2 ವಿಸಿಲ್ ಹೊಡೆಸ್ಕೊಂಡು ಬೇಗ ಹೋಗಿ ಎಲ್ಲ ಬಿಟ್ಬಿಟ್ರೆ ಆಯಿತು. ಈಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಅದನ್ನು ರುಬ್ಕೊಳ್ತೀನಿ ಸಣ್ಣಗೆ. ನೋಡ್ತಾ ಇರ್ಬೋದು, ಈ ಥರ ಆಗಿದೆ. ಹೂರಣ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಗಣೇಶಿಗೆ ಪ್ರಿಯವಾದದ್ದು ಕಡುಬು, ಮೋದಕ ಅಂತಾರೆ. ನಾವು ನಮ್ಮೂರ ಸೈಡ್ ಜಾಸ್ತಿ ಕಡುಬೆ ಮಾಡೋದು. ನೋಡಿ, ಈ ಥರ ಆಗಿದೆ ಹೂರಣ ಗಟ್ಟಿಯಾಗಿ. ಹೂರಣ ರೆಡಿಯಾಗಿದೆ. ಈಗ ಫೈನಲಿ ಈ ಕಡೆ ಹಿಟ್ಟು ನೆನೆ ಇಟ್ಕೊಳ್ತಾ ಇದ್ದೀನಿ ನಾನು ಒಂದು ಸೈಡಿಗೆ. ನಾನು ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಸ್ವಲ್ಪ ಸೋಡಾ ಪುಡಿ, ಆಮೇಲೆ ಸ್ವಲ್ಪ ನೀರು, ಎಣ್ಣೆ ಹಾಕ್ಕೊಂಡು ಹಿಟ್ಟು ನೆನೆ ಇಟ್ಕೊಂಡಿದ್ದೀನಿ. ಒಂದು 10 ಮಿನಿಟ್ಸ್ ಬಿಟ್ಟು ಈಗ ಸಣ್ಣ ಸಣ್ಣ ಉಳ್ಳೆಗಳನ್ನಾಗಿ ಮಾಡ್ಕೊತೀನಿ. ಕಡುಬು ಮಾಡೋಕ್ಕೆ ಸಣ್ಣ ಸಣ್ಣ ಉಳ್ಳೆಗಳು ಮಾಡ್ಕೊಳ್ಬೇಕು. ಹಾಗಾಗಿ ಉಳ್ಳೆಗಳನ್ನು ಮಾಡ್ಕೊಂಡು ಇಟ್ಕೊಂಡೆ ನಾನು ಆಲ್ರೆಡಿ. ಇಟ್ಕೊಂಡು ಈಗ ಅದಕ್ಕೆ ನಾನು ಸಣ್ಣ ಸಣ್ಣ ಎಲೆಗಳನ್ನು ಹಾಕ್ಕೊಳ್ತೀನಿ. ಚಿಕ್ಕ ದೇವರಿಗೆ ಎಡೆಗೋಸ್ಕರ ಚಿಕ್ಕದಾಗೆ ಮಾಡುತ್ತಾ ಇದ್ದೀನಿ ನಾನು. ಈಗ ಎಲೆಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ. ಈಗ ಕಡುಬನ್ನ ತುಂಬ್ಕೊಳ್ತೀನಿ ನೋಡಿರಿ ಫ್ರೆಂಡ್ಸ್. ತುಂಬ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬಾಣಲೆನ ಕಾಯಕ್ಕೆ ಇಟ್ಟಿದ್ದೀನಿ ಗ್ಯಾಸಿನ ಮೇಲೆ. ಕಾಯಕ್ಕಿಟ್ಟು ಈಗ ಕಡುಬನ್ನ ಇದ್ರೊಳಗಡೆ ಹಾಕ್ತೀನಿ ಫ್ರೆಂಡ್ಸ್. ಎಣ್ಣೆ ಕಾದಿದೆ ನೋಡಿ, ಈಗ ಅದನ್ನ ಹಾಕ್ತಾಯಿದ್ದೀನಿ. ಈ ಥರ ಗುಳ್ಳೆ ಬಂದ ಹಾಕ್ಬೇಕು ಫ್ರೆಂಡ್ಸ್, ಅಂದರೆ ಎಣ್ಣೆ ಕಾದಿರುತ್ತೆ, ಬೇಗ ಬೇಯುತ್ತೆ ಹೂರಣ ಒಳಗಡೆ ಎಲ್ಲ. ಫುಲ್ಲು ರೆಡ್ಡಾಗಿ ಫುಲ್ ಕೆಂಪು ಕರ್ಕೋಬಾರ್ದು ಫ್ರೆಂಡ್ಸ್, ಹಂಗೆ ವೈಟು ಕರ್ಕೋಬಾರ್ದು. ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತಲ್ವ, ಆ ಥರ ಕರ್ಕೊಂಡ್ರೆ ಸಾಕು, ಚೆನ್ನಾಗಿರುತ್ತೆ. ಒಳಗೆ ಹೂರಣನೂ ಬೆಂದಿರುತ್ತೆ, ಮೇಲೆ ಇದನ್ನು ಬೆಂದಿರುತ್ತೆ. ನೋಡಿ ತೋರಿಸ್ತೀನಿ ನಾನು ಹೆಂಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈಗ ಬೇಯ್ತಾ ಇದೆ ಎಣ್ಣೆಯಲ್ಲಿ. ಫೈನಲಿ ಕಡುಬು ರೆಡಿ ಆಯಿತು. ಇದೇ ಥರ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಎಲ್ಲ ತುಂಬಿಕೊಂಡು ಅವನ್ನೆಲ್ಲ ಕರ್ಕೊತೀನಿ ಫ್ರೆಂಡ್ಸ್ ನಾ ಕಡುಬನ್ನ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ಗಣೇಶಿಗೆ ಪ್ರಿಯವಾದ ಕಡುಬು. ಈಗ ಫೈನಲಿ ಕಡುಬು ರೆಡಿ ಆದವು ನೋಡಿ ಫ್ರೆಂಡ್ಸ್. ನಾನು ಈಸಿಯಾಗಿ ಮಾಡ್ಕೋಬೋದಂತ ತೋರಿಸಿದಷ್ಟೇ ಈ ರೆಸಿಪಿನ, ಕಡುಬು ರೆಸಿಪಿನ. ಓಕೆನಾ? ಈಗ ಗಣೇಶ ಬರ್ತಾಯಿದೆ ಫ್ರೆಂಡ್ಸ್. ನಮ್ಮ ಏರಿಯಾದಲ್ಲಿ ನೋಡೋಕೆ ಹೋಗ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಹಂಗೆ ಹೋದೆ ಬರ್ತಾಯಿದೆ ಅಂದರು, ಹಂಗೆ ಹೋಗಿ ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ ಫ್ರೆಂಡ್ಸ್. ನೋಡಿ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಹೆಂಗೆ ಕುಣಿತಾ ಇದ್ದಾರೆ ಅಂದರೆ DJ ತರಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಫುಲ್ ಡ್ಯಾನ್ಸ್ ಅಂದರೆ ಡ್ಯಾನ್ಸ್ ಅವ್ರದ್ದು. ಏರಿಯಾದಲ್ಲೆಲ್ಲ ಫುಲ್ ಕುಣಿತಾ ಇದ್ದಾರೆ ಫ್ರೆಂಡ್ಸ್ ಅವರೆಲ್ಲ. ನೋಡೋಕ್ಕೆ ಚಂದ ಮಕ್ಕಳು ಕುಣಿಯೋದು. ಆಮೇಲೆ ನೋಡಿ, ನಮ್ಮ ಏರಿಯಾ ಬಾಯ್ಸ್ ಎಲ್ಲ, ಅಣ್ಣಂದಿರು, ತಮ್ಮಂದಿರು, ನಮ್ಮ ಮಕ್ಕಳು, ಆಂಟಿ ಮಕ್ಕಳೆಲ್ಲ, ಇಲ್ಲಿ ನಾನು ಆ್ಯಂಡ್ ನಮ್ಮ ಆಂಟಿಯವರು ಎಲ್ಲ ನಮ್ಮ ಏರಿಯಾ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಇಲ್ಲಿದ್ವಿ ನೋಡಿ. ಹಾಗೆ ವಿಡಿಯೋ ಮಾಡಿದಷ್ಟೇ. ನಮ್ಮ ಸಿಸ್ಟರ್, ನಮ್ಮ ಆಂಟಿ ಎಲ್ಲ ಗಣೇಶ ನೋಡಿ ಫ್ರೆಂಡ್ಸ್ ಎಲ್ಲ. ನೋಡಿ ಎಷ್ಟು ಜೋಶಲ್ಲಿದ್ದಾರೆ ಮಕ್ಕಳು. ಇವರೇ ಕರ್ಕೊಂಬಂದಿದ್ರು ಗಣೇಶನ. ನಮ್ಮ ಮನೆ ಹತ್ರನೇ 1 ಕಿಲೋಮೀಟ್ರ್ ದೂರ ಇದೆ, ಅಲ್ಲಿಂದಲೇ ತೊಗೊಂಬಂದಿದ್ದಾರೆ ಟ್ರ್ಯಾಕ್ಟ್ರಲ್ಲಿ.
ನೋಡಿ ಈಗ ಆಂಟಿಯವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ನನಗೂ ಬಾ ಅಂದರು, ನಾನು ಹೋಗಲಿಲ್ಲ ಫ್ರೆಂಡ್ಸ್. ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಈಗ ನೈವೇದ್ಯ ತರೋಣ ಅಂತ ಹೊಂಟ ಇದ್ದೆ. ಮನೆಯಲ್ಲೆಲ್ಲ ಅಡುಗೆ ಮಾಡಿದ್ನಲ್ವಾ, ಅದನ್ನು ದೇವ್ರಿಗೆ ಬಂದು ತಲುಪ್ತಾ ಇತ್ತಲ್ವಾ, ಹಾಗಾಗಿ ಮನೆಗೆ ಹೋಗಿ ನಾನು ಎಡೆಯನ್ನೆಲ್ಲ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾಯಿದ್ದೆ ಫ್ರೆಂಡ್ಸ್. ಇಷ್ಟೇ ವೀಡಿಯೋ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಹೋಗ್ಬೇಕಾದ್ರೆ ನೋಡಿ ಹಿಂದೆ ಬಾಯ್ಸ್ ಡ್ಯಾನ್ಸ್ ಮಾಡ್ತಾಯಿದ್ರು, ಅದನ್ನು ವೀಡಿಯೋ ಮಾಡಿಕೊಂಡೆ. ಹೆಂಗೆ ಕುಣಿತಾ ಇದ್ದಾರೆ ನೋಡಿ ಮಕ್ಕಳೆಲ್ಲ, ಅಣ್ಣಂದರು ತಮ್ಮಂದಿರೆಲ್ಲ ಫುಲ್ಲು ಜೋಶ ಮಕ್ಕಳಿಗೆ. ನಮ್ಮೂರಲ್ಲಿ ಚೆನ್ನಾಗಿ ಮಾಡ್ತಾರೆ ಗಣೇಶನ ಹಬ್ಬ ಎಲ್ಲ ಫ್ರೆಂಡ್ಸ್. ನಮ್ಮ ಏರಿಯಾದಲ್ಲೂ ಈ ಸರಿ ಚೆನ್ನಾಗಿ ಮಾಡಿದ್ರು. ಮಕ್ಕಳೆಲ್ಲ ಹೇಗೆ ಕುಣಿತಾ ಇದ್ದಾರೆ. ನನ್ನ ದೊಡ್ಡ ಮಗಳು ಕುಣಿತಾ ಇದ್ದಾಳೆ ನೋಡಿ. ಗೊತ್ತಾ, ಚಿಕ್ಕವಳು ಹೋಗಂದ್ರೆ ಹೋಗಲ್ಲ ಅಂತಿದ್ಲು, ನನ್ನ ಜೊತೆನೇ ಇದ್ಲು ಅವಳು. ಸುಮ್ಮನೆ ನೋಡ್ಕೊಂಡು ಹೋಗ್ತಾ ಇದ್ದೆ ಅಷ್ಟೇ. ನನ್ನ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಫ್ರೆಂಡ್ಸ್. ಹಂಗೆ ಫಾಲೋ ಮಾಡಿ, ಲೈಕ್ ಮಾಡಿ, ಓಕೆನಾ, ಸಪೋರ್ಟ್ ಮಾಡಿ. ನೋಡಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಈಗ ಡಿ ಜೆ ಎಲ್ಲ ಹಾಕಿದ್ರು ಫ್ರೆಂಡ್ಸ್. ಡ್ಯಾನ್ಸ್ ಮಾಡಿದ್ದು ಇವರೆಲ್ಲ. ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್. ನೋಡಿ ಇಲ್ಲಿ ಒಬ್ಬರು ತಾತ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಯಾವಾಗಲೂ ಮಕ್ಕಳು ಪಾಪ ಭಾಳ ಇಷ್ಟಪಡ್ತಾರೆ. ನಮ್ಮೂರಿಗೆ ದೊಡ್ಡವರು ಇವರು, ಹಿರೇಮಠದವ್ರು ಅಂತಾರಲ್ವ, ಯಾವ ಪೂಜೆ ಸ್ಟಾರ್ಟ್ ಆದರೆ ಇವರಿಂದನೇ. ಪಾಪ ಮಕ್ಕಳಂದ್ರೆ ಫುಲ್ಲು ತುಂಬಾ ಇಷ್ಟ ಅವ್ರಿಗೆ. ಯಾವಾಗಲೂ ಮಕ್ಕಳ ಜೊತೆನೇ ಇರ್ತಾರೆ ಫ್ರೆಂಡ್ಸ್ ಅವರು. ಹೆಣ್ಮಕ್ಳಿಗೂ ಚೆನ್ನಾಗಿ ಗೌರವ ಕೊಡ್ತಾರೆ ಪಾಪ. ನೋಡಿ ಅವ್ರು ಮಕ್ಕಳನ್ನ ಕರ್ಕೊಂಡು ಕುಣಿತಾ ಇದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು. ಫೈನಲಿ ನಮ್ಮ ಗಣೇಶ ಬಂದು ಮೇರದಲ್ಲಿ ತಲುಪಿದ್ರು ಫ್ರೆಂಡ್ಸ್. ನಾನೀಗ ನೈವೇದ್ಯ ತೊಗೊಂಡು ಹೋಗ್ತಾ ಇದ್ದೀನಿ ನೋಡಿ. ಮನೆ ಬಂದು ಎಡೆನ ತೊಗೊಂಡು ಹೋಗ್ತಾ ಇದ್ದೀನಿ. ಬಂದೆ ಫೈನಲಾಗಿ ಬಂದು ಒಂದು ಫೋಟೋ ತೊಗೊಂಡಿದ್ದೆ ನಮ್ಮ ಗಣೇಶ ಫ್ರೆಂಡ್ಸ್. ಈಗ ಲಾಸ್ಟ್ ಫೈನಲ್ ಊಟ ಮಾಡ್ತಾಯಿದ್ರು ಎಲ್ಲರೂ. ಕೇಸರಿ ಬಾತು, ಪುಳಿಯೋಗರೆ ಮಾಡಿಸಿದ್ರು ಫ್ರೆಂಡ್ಸ್. ಫೈನಲಿ ಎಲ್ಲ ತಿಂದುಬಿಟ್ಟು ಮನೆಗೆ ಹೋದ್ವಿ. ನನ್ನ ವೀಡಿಯೋ ಇಷ್ಟ ಆದರೆ ಕಾಮೆಂಟ್ ಮಾಡಿ.